ಜುಲೈ 27, 2023 ನಾ ಇಲ್ಲಿ ತಗೊಂಡ ದಿನ. ಸೇಮ್ ಡೇ. ಸೊ 1 year ನಲ್ಲಿ ಏನೆಲ್ಲ ಆಯ್ತು, ಜಸ್ಟ್ 1 year ಬ್ಯಾಕ್ ನನ್ನ ಮೆಂಟಾಲಿಟಿ ಹೆಂಗಿತ್ತು, 1 year ದಲ್ಲಿ ಏನೆಲ್ಲ ನೋಡಿದೆ ನಾನು. ಫಸ್ಟ್ ತಗೊಳಕ್ ಹೋದಾಗ ನಾನು ಸುಮ್ಮನೆ ಕ್ಯೂರಿಯಾಸಿಟಿಯಿಂದ ತಗೊಂಡದ್ದು. ಅಂದ್ರೆ ಈ ಕಾನ್ಸೆಪ್ಟ್ ನನಗೆ ಸ್ವಲ್ಪ ಈ ತರ ವರ್ಕ್ ಆಗುತ್ತೆ ಅನ್ನೋದು ನನಗೆ ಯಾವುದೋ ಒಂದು ಮೂಲದಿಂದ ನನಗೆ ಇದು ಕಾನ್ಸೆಪ್ಟ್ ಗೊತ್ತಿತ್ತು. ಆದ್ರೆ ಇದು ಬರ್ಲಿಕ್ಕೆ ಒಂದು 100 ವರ್ಷ ಬೇಕಾಗಬಹುದು ಅನ್ನೋ ಅಂದಾಜಿತ್ತು. ಆದ್ರೆ ಅದು 100 ವರ್ಷ ಎಲ್ಲ ಆಲ್ರೆಡಿ ಇದೆ. ಅಂದ್ರೆ ಆ ಡಿವೈಸ್ ನನಗೆ ಯಾರು ಹೇಳಿದಾಗ ಅದು ಹೇಗೆ ವರ್ಕ್ ಆಗುತ್ತೆ ಅನ್ನೋದು ನನಗೆ ಕಾನ್ಸೆಪ್ಟ್ ಗೊತ್ತಿದ್ದರಿಂದ ವಿತೌಟ್ ಸೆಕೆಂಡ್ ಥಾಟ್ ನಾನು ಇಮ್ಮಿಡಿಯೇಟ್ ಪರ್ಚೇಸ್ ಮಾಡಿದ್ದು. ಫಾಸ್ಟ್, ಲೇಟ್ ಮಾಡಿಲ್ಲ. ತಗೊಂಡ ನಂತರ ಅದು ಕ್ಯೂರಿಯಾಸಿಟಿ ಇತ್ತು ಹೊರತು ಹೀಗೆ ವರ್ಕ್ ಮಾಡುತ್ತೆ ನೋಡಿಲ್ಲ. ಈಗ ನಮಗೆ ಇಂಟ್ರೆಸ್ಟ್ ಇರೋದು, ಕ್ಯೂರಿಯಾಸಿಟಿ ಇರೋದು ಬೇರೆ. ಆದ್ರೆ ಅದು ಹೇಗೆ ವರ್ಕ್ ಮಾಡುತ್ತೆ ಅನುಭವ ಆದ್ಮೇಲೆ ನಮ್ಮ ವಿಚಾರಗಳು ಮತ್ತೆ ಬದಲಾಕೊಂತ ಹೋಗ್ತಾವ. ಅದು ನಾನು ನೋಡೋಣ ಹೇಗೆ ವರ್ಕ್ ಆಗುತ್ತೋ ಅಂತ ತಗೊಂಡು ಬಂದೆ. ಫಸ್ಟ್ ನಾನು ನಮ್ಮ ತಂದೆ ತಾಯಿಗಳ ಸಲುವಾಗಿ ಉಪಯೋಗಿಸಿದ್ದು. ನಮ್ಮ ತಾಯಿಯವರಿಗೆ ಗಾಲ್ ಬ್ಲಾಡರ್ ಸ್ಟೋನ್ ಇತ್ತು. ಅದು ಡಾಕ್ಟ್ರಿಗೆ ಹೇಳಿದಾಗ ಸ್ಟೋನ್ ತೆಗಿಯಕ್ಕೆ ಬರಂಗಿಲ್ಲ, ಗಾಲ್ ಬ್ಲಾಡರ್ ತೆಗಿತೀವಿ ಅಂತ ಹೇಳಿದ್ರು. ನಾವು ಹೇಳಿದ್ವಿ ನೋಡೋಣ, ಏಜ್ ಆಗಿದೆ ಅಲ್ಲ, ಸ್ವಲ್ಪ ವೇಟ್ ಮಾಡೋಣ ಅಂತ ವೇಟ್ ಮಾಡಿದ್ವಿ. ಆದರೆ 7 days ಯೂಸ್ ಮಾಡಿದಾಗ ಅವ್ರ ಗಾಲ್ ಬ್ಲಾಡರ್ ಸ್ಟೋನ್ ಇರಲಿಲ್ಲ ವಿತ್ ರಿಪೋರ್ಟ್. ಸೊ ನೆಕ್ಸ್ಟು ನಮ್ಮ ತಂದೆಯವ್ರಿಗೆ ಮೊಣಕಾಲ ಕೆಳಗೆ ಕಾಲೆಲ್ಲ ಬ್ಲ್ಯಾಕ್ ಆಗಿತ್ತು. ಬ್ಲಡ್ ಸರ್ಕ್ಯುಲೇಷನ್ ಸರಿ ಇಲ್ಲ ಹೇಳಿದ್ರು. ವ್ಯಾಸ್ಕ್ಯುಲರ್ ಆಪರೇಷನ್ ಮಾಡಬೇಕು ಹೇಳಿದ್ರು. ಆದರೆ ಇದನ್ನ ಯೂಸ್ ಮಾಡ್ತಾ ಮಾಡ್ತಾ ವಿದಿನ್ ಎ ಮಂತ್ ಅವರ ಕಾಲು ಸರಿ ಆಯಿತು. ಈಗ ಆಲ್ಮೋಸ್ಟ್ 11 months ಆಗಿದೆ ಇಬ್ಬರು ಯೂಸ್ ಮಾಡಿ. ರಿಪೀಟ್ ಅವ್ರಿಗೆ ಆ ತೊಂದರೆಗಳು ಮರುಕಳಿಸಿಲ್ಲ, ಕಂಫರ್ಟೇಬಲ್ ಆಗಿದ್ದಾರೆ. ಮತ್ತು ಅದರಿಂದ ಅವ್ರಿಗೆ ಏನೂ ಸೈಡ್ ಎಫೆಕ್ಟ್ಗಳು ಆಗಿಲ್ಲ. ಆ ಏಜಿನವ್ರಿಗೆ ಸೈಡ್ ಎಫೆಕ್ಟ್ ಆಗಿಲ್ಲ. ಇನ್ನು ಗಟ್ಟಿದ್ದವ್ರಿಗೆ ಏನಾಗಬೇಕು ಅಂದ್ರೆ ಅದು ಪ್ರಶ್ನೆ ಬರ್ತದೆ. ಈ ಒಳ್ಳೇದೆಲ್ಲ ಹೇಳ್ತಾ ಇದ್ದೀರಿ, ಸೈಡ್ ಎಫೆಕ್ಟು ಅದಾವ ಅಂತ. ಆದ್ರೆ ಅವ್ರ ವಿಷಯದಲ್ಲಿ ನಾವು ನೋಡಿರೋದು ಅಂಥದ್ದೇನೂ ಆಗಿಲ್ಲ. ಅದೇ ತಿಂಗಳು ನಾನು ನೋಡಿದ್ದು ಇನ್ನೊಂದು ಆ ಟೈಮಲ್ಲಿ ಅಂತಂದ್ರೆ, ನನ್ನ ಸಿಸ್ಟರ್ ಕ್ಯಾಲಿಫೋರ್ನಿಯಾದಲ್ಲಿರೋಳಿಗೆ ಸಡನ್ಲಿ ಸಿವಿಯರ್ ಬ್ಯಾಕ್ ಪೇನ್ ಬಂದಿತ್ತು. ಇಲ್ಲಿಂದನೇ ಡಿಸ್ಟನ್ಸ್ ಹೀಲಿಂಗ್ ಮಾಡಿದಾಗ ಅವಳಿಗೆ ಫಸ್ಟ್ ಡೇನೇ ಮೇಜರ್ ರಿಲೀಫ್ ಇತ್ತು. ಒಂದು 15 ದಿನದಲ್ಲಿ ಕಂಪ್ಲೀಟ್ ಅವಳು ಗುಣಮುಖ ಆಗಿದ್ಲು. ಇದೆಲ್ಲ ರಿಸಲ್ಟ್ ನಾನು ಮನೆಯ ಸಲುವಾಗಿ ತಂದದ್ದು. ಮತ್ತೆ ನನಗೆ ಐ ವಾಸ್ ವೆರಿ ಹ್ಯಾಪಿ. ನನಗೆ ಏನು ತಂದಿದ್ದೀನೋ ನನ್ನ ರಿಸಲ್ಟ್ ಆಗಿತ್ತು. ಆದರೆ ಬೇರೆಯವ್ರಿಗೆ ಹೇಳಬೇಕು ಅಂತ ಮೊದಲು ಪ್ಲ್ಯಾನ್ ಇರಲಿಲ್ಲ. ಯಾಕಂದ್ರೆ ನಾವು ಆಲ್ರೆಡಿ ರೇಖಿ ಫೀಲ್ಡ್ನಲ್ಲಿ ಇದ್ವಿ, ಅದರಲ್ಲಿ ಎಲ್ಲರಿಗೂ ಆರಾಮಾಗುತ್ತೆ ನೋಡಿದ್ದೇವೆ. ಅದಿರುವಾಗ ಅದ್ರ ಜೊತೆ ಇನ್ನೂ ಹೇಗೆ ಹೇಳೋದು ಸ್ವಲ್ಪ ಮುಜುಗರನೂ ಇತ್ತು. ಮತ್ತು ಜನ ನಮ್ಮ ವಿಚಾರ ಒಳ್ಳೇದಿದ್ರು ಜನ ಹೇಗೆ ತಗೋತಾರೋ ಗ್ಯಾರಂಟಿ ಇರೋದಿಲ್ಲ. ಅದಕ್ಕಾಗಿ ಯಾಕೆ ಹೇಳೋದಂತ ಸುಮ್ಮನೆ ಇದ್ದೆ ನಾನು. ಅಂಥ ಒಂದು ಸಂದರ್ಭದಲ್ಲಿ ಒಬ್ರಿಗೆ ತುಂಬಾ ಮೇಜರ್ ಪ್ರಾಬ್ಲಮ್ ಇತ್ತು, ನರ್ವಸ್ ಸಿಸ್ಟಮ್. ಅವ್ರಿಗೆ ಚಪಾತಿ ಬರ್ಲಿಕ್ಕೆ ಬರಂಗಿಲ್ಲ, ನಡೆಯಕ್ಕೆ ಬರಂಗಿಲ್ಲ, ಭಾಳ ಕ್ರಿಟಿಕಲ್ ಕಂಡೀಷನ್ನಾಗ ಬಂದಿದ್ರು. ಅವರ ಹಾಲತ್ ನೋಡಿ ಅವ್ರಿಗೆ ಹೇಳ್ಬೇಕು ಅನ್ನಿಸ್ತು. ಇಲಿಯ ಮೇಲಿನ ಪ್ರೀತಿಯಿಂದ ಅಲ್ಲ, ಆ ಬಂದ ವ್ಯಕ್ತಿಯ ಮಜಬೂರಿ ನೋಡಿ ನನಗೆ ಈ ವ್ಯಕ್ತಿಗೆ ಇದು ಮೋಸ್ಟ್ ಸೂಟೇಬಲ್ ಇದೆ ಅಂತ ನನಗೇನೋ ಸೆಕೆಂಡ್ ಥಾಟ್ ಬರಲೇ ಇಲ್ಲ. ಅವ್ರು ಏನು ತಗೋತಾರೋ ಬಿಡ್ತಾರೋ, ಏನು ಅನ್ಕೋತಾರೋ ಏನೂ ಇಲ್ಲ. ಆ ಮನುಷ್ಯಾಗ ಭಾಳ ಜರೂರತ್ ಐತಿ, ಹೇಳ್ಬೇಕಪ್ಪ ಇವಂಗ ಅಂತ ಹೇಳಿ ವಿಚಾರಲ್ಲೇ ನಾನು ಏನೋ ಸೆಕೆಂಡ್ ಥಾಟ್ ಇಲ್ಲದೆ ಅವ್ರಿಗೆ ಹೇಳಿದಾಗ ನನ್ನ ಸರ್ಪ್ರೈಸಿಗೆ ಅವರು ಇಮ್ಮಿಡಿಯೇಟ್ಲಿ ವಿಚಾರ ಮಾಡ್ತೀನೋ ಹೇಳಲಿಲ್ಲ. ಅಲ್ಲೇ ಮೊಬೈಲ್ನಲ್ಲೇ ಅಲ್ಲೇ ಬುಕ್ಕಿಂಗ್ ಮಾಡ್ಲಿಕ್ಕೂ ಬರ್ತಿರ್ಲಿಲ್ಲ ಅವ್ರಿಗೆ. ಮೊಬೈಲ್ ನನ್ನ ಕೈಯಲ್ಲಿ ಕೊಟ್ಟವರು ನೀವೇ ನಂಬರ್ ಹೇಳ್ತೇನೆ ಬುಕ್ ಮಾಡಿ ಅಂತ ಹೇಳಿ ಕೊಟ್ಟಿದ್ದಾರೆ. ಅವತ್ತೇ ಬುಕ್ ಮಾಡಿದೆ. ವಿದಿನ್ 7 days ಅಂದ್ರೆ ಅವ್ರ ಕೈ ಮೂವ್ಮೆಂಟ್ ಸ್ಟಾರ್ಟ್ ಆಗಿತ್ತು ಸ್ಲೋಲಿ. ಸ್ವಲ್ಪ ವಿದಿನ್ 1 month ಅಂದ್ರೆ ಓಡಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವರು ಡಾಕ್ಟರ್ ಇರೋದ್ರಿಂದ ಹಾಸ್ಪಿಟಲ್ ಅಟೆಂಡ್ ಆಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಈಗಂತೂ ಓವರ್ ಟೈಮ್ ವರ್ಕ್ ಮಾಡ್ತಾ ಇದ್ದಾರೆ. ನಮಗೂ ಸಿಗ್ತಾ ಇಲ್ಲ ಅವ್ರ ಕೈಗೆ. ಆ ಲೆವೆಲ್ಗೆ ಅವರು ಇಂಪ್ರೂವ್ ಆಗಿದ್ದಾರೆ. ಸೊ ಇಂತಹ ಒಂದು ಪರಿವರ್ತನೆ ನೋಡಿದ ಮೇಲೆ ಆಮೇಲೆ ಸ್ವಲ್ಪ ಸ್ಟಾರ್ಟಿಂಗ್ ನಲ್ಲಿ ಸಿಲೆಕ್ಟೆಡ್ ಜನರಿಗೆ ಮಾತ್ರ ಮಾಹಿತಿ ಕೊಡ್ತಿದ್ದೆ. ಅವ್ರಿಗೆ ಜರೂರತ್ತಿದೆ ಮತ್ತೆ ಅಂಥವ್ರಿಗೆ ಅಷ್ಟೇ ಹೇಳೋಣ, ಓಪನ್ ಆಗಿ ಯಾರಿಗೆ ಹೇಳೋದು ಬೇಡ ಅನ್ನೋ ಮೆಂಟಾಲಿಟಿ ಇತ್ತು ನನಗೆ. ಅವಾಗ ಫ್ಯೂ ಮೆಂಬರ್ಸಿಗೆ ಇಂಟ್ರೊಡ್ಯೂಸ್ ಮಾಡ್ಲಿಕ್ಕೆ ಹೋದಾಗ ನನ್ನ ಸರ್ಪ್ರೈಸಿಗೆ ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಮಂದಿ ತಗೊಂಡದ್ದು. ಮತ್ತು ಅವರು ಫೀಡ್ಬ್ಯಾಕ್ಗಳು ನನಗೆ ಇನ್ನೂ ಎನ್ಕರೇಜ್ ಮಾಡಿದ್ರು. ನನ್ನ ಅನುಭವಕ್ಕಿಂತ ಅವ್ರದ್ದು ಅನುಭವ ಇನ್ನೂ ಎಕ್ಸ್ಟ್ರಾರ್ಡಿನರಿ ಇದ್ದವರು ಅದಾರೆ. ನನ್ನ ಕ್ಲೋಸ್ ಫ್ರೆಂಡ್ ಒಬ್ರು ಅದಾರ ಧಾರವಾಡದಾಗ. ಅವರು ಭಾಳ ಬಿಜಿ ಪರ್ಸನ್. ಎಷ್ಟೋ ಜನರಿಗೆ ಅದನ್ನ ತಗೋಬಹುದು, ಯೂಸ್ ಮಾಡೋಕೆ ಟೈಮ್ ಸಿಗ್ತೈತಿಲ್ಲೋ ಡೌಟ್ ಇರ್ತದೆ. ಆದ್ರೆ ಅವರು ಇದನ್ನ ಇಷ್ಟ ಕ್ಲೀನಾಗಿ ಅಬ್ಸರ್ವ್ ಮಾಡ್ಯಾರ ಅಂದ್ರೆ ಒಬ್ಬೊಬ್ಬರ ಮೇಲೂ ಹೆಂಗೆ ಎಫೆಕ್ಟ್ ಆಗ್ತದ ಅಂತ ಹೇಳಿ ನನಗೇನು ನಾಲೆಜ್ ಅದ ಅದಕ್ಕಿಂತ ಬೆಟರ್ ಇದ್ದಾಗ ಅವರು ತಿಳ್ಕೊಂಡಾರ.
ನನಗೆ ಹೇಳ್ತಿರ್ತಾರ ಅವ್ರು ಫೋನ್ ಮಾಡಿ, ಈ ಪ್ರೋಗ್ರಾಮ್ ಯೂಸ್ ಮಾಡಿದೆ ಹಿಂಗ್ ರಿಸಲ್ಟ್ ಬಂತು, ಹಿಂಗ್ ಬಂತು. ಅಂದ್ರೆ ಒಂದ್ ರೇಂಜಿಗೆ ನಾವು ತಿಳ್ಕೊಂಡಿರ್ತೇವೆ ಅಂದ್ರೆ ನಾವೇ ಗ್ರೇಟ್ ಅಂತಲ್ಲ, ನಮಗಿಂತ ಎಕ್ಸ್ಟ್ರಾರ್ಡಿನರಿ ಜನನೂ ಸಿಗ್ತಾರೆ. ಅವರ ಅನುಭವದಿಂದನೂ ನಾವು ಕಲಿತೇವೆ. ಅಂದ್ರೆ ಯಾರಿಗಾರ ಕೊಡ್ಸಿದ ಮೇಲೆ ನೆಕ್ಸ್ಟ್ ಏನಂತಾರ ಅನ್ನೋದು ಒಂದಿರ್ತದೆ. ಅದ್ರೊಳಗೆ ಮೆಜಾರಿಟಿ ತಗೊಂಡವರು ಬಹಳ ಚೆನ್ನಾಗಿ ಯೂಸ್ ಮಾಡ್ಕೊಂಡು ನಮಗೆ ಕಾಂಪ್ಲಿಮೆಂಟ್ಸ್ ಕೊಡ್ಕೊಂತ ಅದಾರೆ, ಬಹಳ ಹ್ಯಾಪಿ ಅದಾರೆ. ಇದನ್ನ ಕೊಟ್ಟದ್ದಕ್ಕಾಗಿ ಅವ್ರು ನಮ್ಮನ್ನ ಇನ್ನೂ ಹೆಚ್ಚು ಹೆಚ್ಚು ನಮ್ಮನ್ನ ನೆನಪು ಮಾಡ್ಕೊಳ್ತಾ ಇದ್ದಾರೆ. ಅಂತ ಒಂದು ಅವರಿಂದ ಒಂದು ಒಳ್ಳೆಯ ಒಂದು ಇದನ್ನ ಎಕ್ಸ್ಪೆಕ್ಟ್ ಅಂದ್ರೆ ಅಂತ ಒಂದು ಸಿಚುವೇಶನ್ ನೋಡ್ಲಿಕ್ಕೆ ಸಿಕ್ಕಿರೋದು ರಿಯಲಿ ಎಕ್ಸ್ಟ್ರಾರ್ಡಿನರಿ ಅನ್ನಿಸ್ತದೆ. ಯಾಕಂದ್ರೆ ಏನಾರ ಕೊಡಿಸಿದ ಮೇಲೆ ಕೆಲವರಿಗೆ ಅನುಭವ ಇರ್ತದೆ, ಯಾರ್ದಾರ ಮದುವೆ ಮಾಡಿಸಿದ ಮೇಲೆ ಏನೇನೋ ಅನುಭವ ಆಗ್ತಾವ. ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಮದುವೆ ಮಾಡಿಸಿರ್ತಾರೆ, ಮಾಡಿಸಿದ್ರೆ ಮದುವೆ ಅನ್ನೋ ಆರಾಮಿದ್ದೆ ಅಂತ ಅನಿಸ್ತದೆ. ಸೊ ಆದ್ರೆ ಈ ಸಿಚುವೇಶನ್ ನಲ್ಲಿ ಹಂಗಾಗಿಲ್ಲ. ಇಟ್ ಈಸ್ ರಿಯಲಿ ಎಕ್ಸ್ಟ್ರಾರ್ಡಿನರಿ ರಿಸಲ್ಟ್ಗಳನ್ನು ನಾನು ನೋಡಿದ್ದದೆ. ಮತ್ತೆ ಹೆಲ್ತ್ ರಿಲೇಟೆಡ್ ಅಷ್ಟೇ ಅಂತಲ್ಲ, ಬೇರೆ ಬೇರೆ ರೀತಿಯಿಂದ ಬಹಳ ಜನ ಹ್ಯಾಪಿ ಇರೋದು ಮಕ್ಕಳ ಎಜುಕೇಶನ್ ಸಲುವಾಗಿ. ಅವರು 50-60% ತಗೊಳ್ಳೋರೆಲ್ಲ 80-90 ತಗೊಳಕತ್ತದ್ದು, ಮತ್ತು ಚೆನ್ನಾಗಿ ಸ್ಟಡಿ ಮಾಡ್ತಾ ಇರೋದು, ಅದೆಲ್ಲ ಅವರ ಪರಿವರ್ತನೆ ಅದು ಬಹಳ ಕಡಿಮೆ ಟೈಮಲ್ಲಿ ಬಂದಿರೋದು. ಅದು ನಾನು ಇಂಟ್ರೊಡ್ಯೂಸ್ ಮಾಡಿದಾಗ ಎಕ್ಸಾಮ್ಸ್ ನಿಯರ್ ಬೈ ಬಂದಿದ್ದು, 2 ತಿಂಗಳ 3 ತಿಂಗಳು ಇದ್ದಾಗ ಆ ಟೈಮಲ್ಲಿ ತಗೊಂಡಿದ್ರು. ಆದ್ರೆ ಅಷ್ಟು ಶಾರ್ಟ್ ಪೀರಿಯಡ್ ಅಲ್ಲೇನೆ ಆ ಮಕ್ಕಳು ಮೇಜರ್ ಪರಿವರ್ತನೆ ಆಗಿ ಅವ್ರದ್ದೆಲ್ಲ ಪರ್ಫಾರ್ಮೆನ್ಸ್ ಹೆಚ್ಚಾಗಿದ್ದಕ್ಕೆ ಅದು ಹೆಲ್ತ್ ಇಂಪ್ರೂವ್ ಆಗಿದ್ದಕ್ಕಿಂತ ಪೇರೆಂಟ್ಸ್ ಹ್ಯಾಪಿ ಅದಾರ. ಹೆಲ್ತ್ ಇಂಪ್ರೂವ್ ಆಗಿದ್ದಕ್ಕೆ ಹ್ಯಾಪಿ ಇರ್ತಾರೆ, ಆದ್ರೆ ಮಕ್ಕಳು ಇಂಪ್ರೂವ್ ಆದ್ರೆ ಇನ್ನೂ ಎಕ್ಸ್ಟ್ರಾರ್ಡಿನರಿ ಹ್ಯಾಪಿನೆಸ್ ಇರ್ತದೆ. ಅದರದ್ದು ಒಂದು ನಮಗೆ ಅಂದಾಜು ಇರಲಿಲ್ಲ ಮೊದಲು. ಅವರು ತಗೊಂಡವರು ಮಕ್ಕಳ ಸಲುವಾಗಿ ಅಂತ ತಗೊಂಡವ್ರಲ್ಲ, ತಮ್ಮ ಹೆಲ್ತ್ ಸಲುವಾಗಿ ಅಂತ ತಗೊಂಡಿದ್ರು. ಆದ್ರೆ ಅದು ಯೂಸ್ ಮಾಡೋ ಟೈಮ್ನಾಗ ಅನುಭವ ಬಂದದಂದ್ರೆ ಮಕ್ಕಳಿಗೂ ಇಷ್ಟು ಬೆನಿಫಿಟ್ ಅದ ಅಂತ ಹೇಳಿ. ನಂತರ ಯಾರ ಎಫಿಷಿಯನ್ಸಿ ಇಂಪ್ರೂವ್ ಆಗ್ಯದ, ಅವರು ಎಲ್ಲ ರೀತಿಯಿಂದ ಅವರು ಹೆಲ್ದಿ ಆದ್ರು, ಮೈಂಡ್ ಇಂಪ್ರೂವ್ ಆಯ್ತು, ಚಕ್ರಗಳು ನಾಡಿಗಳು ಅಂತ ಹೇಳ್ತೇವೆ ಎಲ್ಲ ಇಂಪ್ರೂವ್ ಆದವು ಅಂದ್ರೆ ಅವರು ಬಿಸ್ನೆಸ್ನಾಗೂ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿ ಬಿಸ್ನೆಸ್ ಇಂಪ್ರೂವ್ ಆದವರು ಅದಾರೆ. ಒನ್ಲಿ ಹೆಲ್ತ್ ಸಲುವಾಗಿ ಅಂತಲ್ಲ. ಈಗ ನೀವು ಮೆಡಿಸಿನ್ ತಗೋತೀರಿ, ಎದ್ರ ಸಲುವಾಗಿ ತಗೋತೀರಿ? ಹೆಲ್ತ್ ಸಲುವಾಗಿ ತಗೋತೀರಿ. ಮತ್ತೆ ಮದುವೆ ಆಗ್ಲಿ ಅಂತ ಒಂದು ಔಷಧ, ನಂತರ ಬಿಸ್ನೆಸ್ ಇಂಪ್ರೂವ್ ಆಗ್ಲಿ ಅಂತ ಒಂದು ಔಷಧ. ಅದಕ್ಕೆಲ್ಲ ಡಾಕ್ಟರ್ಗೆ ಹೋಗಿ ಕೇಳಕ್ ಬರಂಗಿಲ್ಲ. ನಮ್ಮ ಅಂಗಡಿಗೆ ಸ್ವಲ್ಪ ಬಿಸ್ನೆಸ್ ಇಂಪ್ರೂವ್ ಆಗ್ಲಿ ಒಂದು ಟ್ಯಾಬ್ಲೆಟ್ ಕೊಡ್ರಿ, ಹಂಗೆಲ್ಲ ಇರಂಗಿಲ್ಲ. ಆದ್ರೆ ಇಲ್ಲಿ ನೋಡಿದ್ರೆ ಹೆಂಗದ ಅಂದ್ರೆ ಯೂಸ್ ಮಾಡಕತ್ತವ್ರು ಹೇಳಕತ್ತದ್ದು ಎಲ್ಲಾ ರೀತಿ ಇಂಪ್ರೂವ್ಮೆಂಟ್ ಅದ. ಅಂದ್ರೆ ಕಾರಣ ಏನಂದ್ರೆ ಈ ಹೀಲಿ ಯೂಸ್ ಮಾಡುವಾಗ ಚಕ್ರಗಳು ಇಂಪ್ರೂವ್ ಆಗ್ತಾವ, ಮೆರಿಡಿಯನ್ಗಳು ಇಂಪ್ರೂವ್ ಆಗ್ತಾವ. ಯಾರ ಚಕ್ರ ಇಂಪ್ರೂವ್ ಆಗುತ್ತೋ ಅವ್ರ ಲೈಫ್ ಇಂಪ್ರೂವ್ ಆಗ್ತದೆ. ಒಂದು ರೀತಿಯಿಂದ ಅಂತಲ್ಲ, ನಾನಾ ರೀತಿಯಿಂದ. ಈ ಜಾತಕದಾಗ ಗ್ರಹ ದೋಷ ಅಂತಾರೆ, ವಾಸ್ತು ದೋಷ ಅಂತಾರೆ. ಇವೆಲ್ಲ ಏನಿರ್ತಾವ ಅಂದ್ರೆ ನಮ್ಮ ಎನರ್ಜಿ ಫೀಲ್ಡ್ ಹಾಳಾಗಿದ್ದ ಇಂಡಿಕೇಟರ್ಸ್ ಅವು. ಗ್ರಹ ದೋಷ ಅಂದ್ರೆ ಗ್ರಹನ ಹಾಳಾಗಿರಂಗಿಲ್ಲ, ಗ್ರಹ ಚೆನ್ನಾಗೇ ಇರ್ತದೆ, ನಮ್ಮ ಪರಿಸ್ಥಿತಿ ಹಾಳಾಗಿರ್ತದೆ. ಅದಕ್ಕೆ ಆ ಗ್ರಹಗಳ ದೋಷ ಅಂದ್ರೆ ಗ್ರಹಗಳು ವಿಲನ್ ಇರಂಗಿಲ್ಲ. ಹೇಳುವಾಗ ಏನು ಹೇಳ್ತಾರೆ, ಶುಕ್ರ ವಕ್ರ ಆಗ್ಯಾನ ಅಂತ ಹೇಳ್ಬಿಡ್ತಾರೆ. ಆದ್ರೆ ರಿಯಾಲಿಟಿ ಒಳಗೆ ನಮ್ಮ ಚಕ್ರ ವಕ್ರ ಆಗಿರ್ತೈತಿ. ನಮ್ಮ ಚಕ್ರ ಸರಿ ಆಯ್ತು ಅಂದ್ರೆ ಶುಕ್ರನ ಸಪೋರ್ಟ್ ಸಿಗತೈತಿ, ಅವಾಗ ನಿಮ್ ಲೈಫ್ ಲಕ್ಸರಿಯಸ್ ಇರತ್ತದ. ಹಂಗ ಪ್ರತಿಯೊಂದು ಗ್ರಹದ್ದು ಸಪೋರ್ಟ್ ನಮ್ಗೆ ರಿಕ್ವೈರ್ಮೆಂಟ್ ಅದ. ಈ ಹೀಲಿ ಒಳಗೆ ಗ್ರಹಗಳತ್ತ ಕೂಡನೇ ಇಂಟ್ರಾಕ್ಷನ್ ನಮ್ದು ಇಂಪ್ರೂವ್ ಆಗಬೇಕು ಆಪ್ಷನ್ ಅದ. ಪ್ಲಾನೆಟ್ಸ್ ಅಂತ ಆಪ್ಷನ್ ಅದ. ಅಂದ್ರೆ ಪ್ಲಾನೆಟ್ಸ್ ಆಪ್ಷನ್ ಅಂದ್ರೆ ಏನೆಲ್ಲ ಗ್ರಹ ದೋಷಗಳು ಜಾತಕದಾಗ ಹೇಳ್ತಾರೆ ಅವುಗಳನ್ನ ಸರಿ ಮಾಡಾಕ ಬಹಳ ಕಷ್ಟ ಪಡ್ತಾರ. ಎಲ್ಲೆಲ್ಲ ಹೋಗ್ತಾರ, ಏನೇನೋ ಪೂಜೆ ಮಾಡಿಸ್ತಾರ. ಅದೆಲ್ಲ ಮಾಡಿಸೋದ್ರಿಂದ ಮೆಜಾರಿಟಿ ಕೇಸ್ನಾಗ ಎಲ್ಲೋ ಕೆಲವೊಬ್ರಿಗೆ ಒಳ್ಳೇದಾಗಿರ್ತದ, ಇಲ್ಲಂತ ಹೇಳಂಗಿಲ್ಲ. ಆದ್ರೆ ಎಷ್ಟೋ ಮಂದಿಗೆ ಅದರ ರಿಸಲ್ಟ್ ಏನದಲ್ಲ, ಅದು ಯಾರು ಮಾಡಿಸ್ತಾರ ಅದಕ್ಕಿಂತ ಮಾಡಿಕೊಟ್ಟವ್ರಿಗೆ ಬೆನಿಫಿಟ್ ಜಾಸ್ತಿ ಅದ. ಇಂಥ ಪರಿಸ್ಥಿತಿ ನೋಡೇವ್ ನಾವು. ಆದ್ರೆ ಇಲ್ಲೇನದಲ್ಲ, ನಿಮ್ಗ ಗೊತ್ತಾಗ್ತದ ಯಾವ್ಯಾವ ಪ್ಲಾನೆಟ್ ಸಪೋರ್ಟ್ ಎಷ್ಟದ ಎಷ್ಟಿಲ್ಲ ಎಲ್ಲ ನಿಮ್ಗೆ ಲೆಕ್ಕ ಸಿಗ್ತದ. ಮತ್ತು ಅದರದಿಂದ ಇಂಪ್ರೂವ್ಮೆಂಟ್ ಮಾಡ್ಕೊಳಕ್ ಆಪ್ಷನ್ ಅದಾವ. ನಿಮ್ಮ ಮೈಂಡ್ ಇಂಪ್ರೂವ್ ಆಗಕ್ಕ ಎಲ್ಲಾನು ಮೈಂಡ್ ಬೇಸ್ಡ್ ಇರ್ತದ. ಮೈಂಡ್ ಚೆನ್ನಾಗಿದ್ದರೆ ಒಳ್ಳೆಯದು. ಪಾಸಿಟಿವ್ ಥಿಂಕ್ ಮಾಡಬೇಕು ಅನ್ನೋದು ಇವತ್ತು ಗೊತ್ತಾಗ್ಯದನೋ ಮೊದಲ ಗೊತ್ತಿತ್ತು.